ಮದುವೆ ಆಗಿದ್ದು ಆಯ್ತು, ಭಾಗ್ಯ ತಾಳಿ ಕಿತ್ತು ಕೊಟ್ಟಿದ್ದು ಆಯ್ತು. ಆದ್ರೂ ತಾಂಡವ್ಗೆ ಭಾಗ್ಯ ಅಳದೆ ಚಿಂತೆ. ಈಗ ತಾಂಡವ್ ಭಾಗ್ಯಗೆ ಪದೇ ಪದೇ ಫೋನ್ ಮಾಡ್ತಾನೆ. ಅವಳು ಏನ್ ಮಾಡ್ತಿರ್ತಾಳೆ ಅನ್ನೋದು ಆತನಿಗೆ ಕಾಡ್ತಿರುತ್ತೆ. ಇದೀಗ ತಾಂಡವ್ ವರ್ತನೆ ಶ್ರೇಷ್ಠ ಆಗಿ ಸಿಟ್ಟು ತರಿಸಿದೆ. ಅಷ್ಟಕ್ಕೂ ತಾಂಡವ್ ಭಾಗ್ಯ ಜಪ ಮಾಡ್ತಿರೋದೇಕೆ? ಆತನಿಗೆ ಶ್ರೇಷ್ಠ ಸಹವಾಸ ಸಾಕಾಯ್ತಾ? ಸೀರಿಯಲ್ ಸ್ಟೋರಿ ಮುಂದೇನಾಗುತ್ತೆ ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯಾಳನ್ನ ತಾಂಡವ್ನಿಂದ ದೂರ ಮಾಡೋ ಶ್ರೇಷ್ಠ ಪ್ಲಾನ್ ವರ್ಕೌಟ್ ಆಗಿದೆ. ಇದೀಗ ಶ್ರೇಷ್ಠ ತನ್ನ ಕನಸಿನಂತೆ ತಾಂಡವ್ನ ಮದ್ವೆ ಆಗಿದ್ದಾಳೆ. ಅನೇಕ ಸಲ ಇವರಿಬ್ರು ಮದ್ವೆ ಆಗೋಕೆ ಮುಂದಾಗಿದ್ರು. ಆದ್ರೆ ಮದುವೆ ಅರ್ಧದಲ್ಲೇ ನಿಂತು ಹೋಗಿತ್ತು. ಈ ಬಾರಿಯೂ ಹಾಗೆ ಆಗುತ್ತೆ. ಭಾಗ್ಯ ಮದ್ವೆಯನ್ನ ತಡಿತಾಳೆ, ಅವರ ಮುಂದೆ ಬಂದು ಅಂಗಲಾಚ್ತಾಳೆ ಅಂತ ಅನ್ಕೊಂಡಿದ್ದ ವೀಕ್ಷಕರಿಗೆ ಭಾಗ್ಯ ಶಾಕ್ ನೀಡಿದ್ಲು. ಏಕಾಏಕಿ ತಾಳಿ ಕಿತ್ತು ತಾಂಡವ್ ಕೈಗಿಟ್ಟು ಬಂದಿದ್ಲು. ಇದು ಭಾಗ್ಯಗೆ ಬಿಡುಗಡೆ ಭಾಗ್ಯವಾದ್ರೆ ತಾಂಡವ್ಗೆ ಸಹಿಸಲಾಗದ ಅವಮಾನ. ಭಾಗ್ಯ ಕೂಡ ತನಗೆ ಈ ಸಂಬಂಧ ಬೇಡ ಅಂತ ಸಿಟ್ಟಿನಿಂದ ತಾಳಿಯನ್ನ ತಾಂಡವ್ ಕೈಗೆ ಕೊಡ್ತಿದ್ರೆ, ತಾಂಡವ್ನ ಮದುವೆಯಾದ ಖುಷಿಯಲ್ಲಿ ಶ್ರೇಷ್ಠ ತೇಲಾಡ್ತಿದ್ದಾಳೆ. ಫಸ್ಟ್ ನೈಟ್ಗೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾಳೆ. ಆದ್ರೆ ತಾಂಡವ್ ಮಾತ್ರ ಭಾಗ್ಯಳನ್ನ ಮರಿತಾ ಇಲ್ಲ. ಪ್ರತಿ ಕ್ಷಣ ಭಾಗ್ಯ ಜಪ ಮಾಡ್ತಿದ್ದಾನೆ. ಭಾಗ್ಯ ಕಾನ್ಫಿಡೆನ್ಸ್ ನೋಡಿ ಶಾಕ್ ಆಗಿದ್ದಾನೆ. ಅದ್ ಹೇಗೆ ಭಾಗ್ಯ ತಾಳಿ ಬಿಚ್ಚಿಕೊಟ್ಲು? ಅಷ್ಟು ಧೈರ್ಯ ಅವಳಿಗೆ ಹೇಗೆ ಬಂತು? ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಮುಳುಗಿದ್ದಾನೆ. ಹೀಗಾಗಿ ಭಾಗ್ಯ ಹೋದಲ್ಲೆಲ್ಲ ಹೋಗಿ ತೊಂದರೆ ಕೊಡಲು ಶುರು ಮಾಡಿದ್ದಾನೆ. ಪದೇ ಪದೇ ಫೋನ್ ಮಾಡಿದ್ರು ಆಕೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಇದರಿಂದ ಆತನ ಸಿಟ್ಟು ಇನ್ನೂ ಜಾಸ್ತಿ ಆಗಿದೆ. ಇದೆಲ್ಲ ಗೊತ್ತಿಲ್ಲದ ಶ್ರೇಷ್ಠ ಚೆನ್ನಾಗಿ ರೆಡಿಯಾಗಿ ಹಾಲು ಹಿಡ್ಕೊಂಡು ರೂಮ್ಗೆ ಬಂದಿದ್ದಾಳೆ. ತಾಂಡವ್ ತನ್ನನ್ನ ಹೊಗಳ್ತಾನೆ, ತನ್ನನ್ನ ಮುದ್ದಾಡ್ತಾನೆ. ಕೊನೆಗೂ ಪ್ರೀತಿ ಮದ್ವೆಗೆ ತಿರುಗ್ತಲ್ಲ ಅಂತ ಖುಷಿ ಆಗ್ತಾನೆ ಅನ್ಕೊಂಡಿರ್ತಾಳೆ. ಆದ್ರೆ ಎಲ್ಲ ಉಲ್ಟಾ ಆಗಿದೆ. ಸುಂದರವಾಗಿ ಅಲಂಕರಿಸಿರೋ ಬೆಡ್ರೂಮ್, ಹಾಲು ಹಿಡಿದು ಬಂದ ಶ್ರೇಷ್ಠ ಬಗ್ಗೆ ತಾಂಡವ್ಗೆ ಕಿಂಚಿತ್ತು ಗಮನ ಇಲ್ಲ. ತಾಂಡವ್ ಸಂಪೂರ್ಣವಾಗಿ ಕಳೆದು ಹೋಗಿದ್ದಾನೆ. ನಿನ್ಗೇಕೆ ಕಾಯ್ಬೇಕು? ಆ ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ದಾನೆ. ಭಾಗ್ಯ ಹೆಸರು ಹೇಳ್ತಿದ್ದಂತೆ ಶ್ರೇಷ್ಠ ಉಗ್ರ ರೂಪ ತಾಳಿದ್ದಾಳೆ. ಹಾಲಿನ ಲೋಟವನ್ನ ಬಿಸಾಕ್ತಾಳೆ. ಅಷ್ಟೇ ಅಲ್ಲ, ತಾಂಡವ್ ಮೇಲೆ ಕಿರುಚಾಡ್ತಾಳೆ. ಈಗ ನಮ್ಮಿಬ್ಬರ ಮದ್ವೆ ಆಗಿದೆ, ಈಗ್ಲೂ ಕ್ಷಣ ಕ್ಷಣಕ್ಕೂ ಭಾಗ್ಯ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅವಳು ಮುಗ್ದಿರೋ ಚಾಪ್ಟರ್ ಅಂತ ಹೇಳ್ತಾಳೆ. ಶ್ರೇಷ್ಠಗೆ ಅದು ಮುಗಿದ ಚಾಪ್ಟರ್ ಆದ್ರೂ ತಾಂಡವ್ಗೆ ಅಲ್ಲ. ಯಾಕಂದ್ರೆ ತಾಂಡವ್ಗೆ ಭಾಗ್ಯ ಮೇಲೆ ದ್ವೇಷ ಇದೆ. ಆಕೆಯನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಪಣ ತೊಟ್ಟಿದ್ದಾನೆ. ಇದೀಗ ಒಂದ್ ಕಡೆ ಬಿಟ್ಟು ಹೋದ ಹೆಂಡತಿ, ಇನ್ನೊಂದ್ ಕಡೆ ಕಟ್ಕೊಂಡಿರೋ ಹೊಸ ಹೆಂಡತಿ. ಇಬ್ಬರ ಮಧ್ಯೆ ತಾಂಡವ್ ಏನಾಗ್ತಾನಂತ ಕಾದು ನೋಡ್ಬೇಕು. ಈತ ಭಾಗ್ಯ ಹೋರಾಟ ಶುರುವಾಗಿದೆ. 5 ತಿಂಗಳಿನಿಂದ ಮನೆ EMI ಕಟ್ಟಿಲ್ಲ ತಾಂಡವ್. ಇದ್ರ ಹೊಣೆ ಭಾಗ್ಯ ಮೇಲಿದೆ. ಭಾಗ್ಯ ಜೊತೆ ತಾಂಡವ್ ಅಪ್ಪ ಅಮ್ಮ ಕೂಡ ತಮ್ಮ ಬಂಗಾರ ನೀಡಿ ಸಾಲ ತೀರಿಸೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಸೀರಿಯಲ್ ನೋಡಿದ ವೀಕ್ಷಕರು ಮಾತ್ರ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ತಾಂಡವ್ ಶ್ರೇಷ್ಠ ಇದು ಬೇಕಿತ್ತಾ? ಆತುರದಲ್ಲಿ ಮದ್ವೆ ಆಗಿದ್ದೀರಿ. ಇನ್ನು ಮುಂದೆ ಇಬ್ಬರಿಗೂ ಮಾರಿ ಹಬ್ಬ ಗ್ಯಾರಂಟಿ. ಭಾಗ್ಯ ಯಾವಾಗ್ಲೂ ಸ್ಟ್ರಾಂಗ್. ಆಕೆ ಮನೆ ಮೇಲಿನ ಸಾಲ ತೀರಿಸ್ತಾಳೆ, ಒಳ್ಳೆ ಕಡೆ ಕೆಲಸ ತಗೊಳ್ತಾಳೆ. ಆಕೆಗೆ ಎಂತಹ ಕಷ್ಟ ಬಂದ್ರೂ ಎದುರಿಸುವ ಶಕ್ತಿ ಇದೆ. ಭಾಗ್ಯ ಏಳಿಗೆ ನೋಡಿ ತಾಂಡವ್ ಬಂದೇ ಬರ್ತಾನೆ ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.